ಎಲ್ಲರಿಗೂ ನಮಸ್ಕಾರ. ಈ ತಾಮ್ರಧ್ವಜನ ಕೈಯಲ್ಲಿ ಪಾಂಡವ ಸೇನೆ ಹೀನಾಯವಾಗಿ ಸೋಲ್ತೈತಿ. ಅವಾಗ ಈ ತಮ್ಮ ಶಿಬಿರಗಳಿಗೆ ಹೋಗಿ ಅವರು ವಿಶ್ರಾಂತಿಯನ್ನು ಪಡೀತಿರ್ತಾರೆ. ಈತ ಈ ರತ್ನಪುರಿಯೊಳಗೆ ಜನರೆಲ್ಲ ವಿಜಯೋತ್ಸವವನ್ನು ಆಚರಣೆ ಮಾಡೋಕ್ಕೆ ಶುರು ಮಾಡ್ತಾರೆ. ನಮ್ಮ ಯುವರಾಜ ಗೆದ್ದ, ಯುದ್ಧವನ್ನು ಗೆದ್ದುಕೊಂಡು ಬರಾಕತ್ತಾನ ಅಂತಂದ ಕೂಡಲೇ ಅದೊಂದು ದೊಡ್ಡದಂಥ ಯಾಗಶಾಲೆ, ಅವ 7 ಅಶ್ವಮೇಧ ಯಾಗಗಳನ್ನು ಮಾಡಿರ್ತಾನ. ನಮ್ಮ ವೀರಧ್ವಜ 8ನೇದು ಮಾಡಾಕತ್ತಿರ್ತಾನೋ. ಅತಿ ಭವ್ಯವಾದಂಥ ಒಂದು ಯಾಗಶಾಲೆಯೊಳಗೆ ಅವ ಯಾಗ ದೀಕ್ಷೆಯಾಗಿ ಕುಂತಿರ್ತಾನ. ಕೈಗೆ ಕಂಕಣವನ್ನು ಕಟ್ಕೊಂಡಿರ್ತಾನ. ಅವನು ಏನಂತಂದ್ರೆ ಅವನಿಗೆ ವಿಚಿತ್ರ ಅನಿಸ್ತೈತಿ, ಇದೇನು ಸುದ್ದಿಯನ್ನು ಕೇಳಾಕತ್ತಾರ. ಯಾಕಂದ್ರೆ ಯಾಗದ ಕುದುರೆಯನ್ನು ತಗೊಂಡು ತಾಮ್ರಧ್ವಜ ಹೋಗಿರ್ತಾನ. ಭಾಳ ಅಂದ್ರೆ ನಮ್ಮ ಸರಹದ್ದನ್ನು ದಾಟಿರಬೇಕು, ಸ್ವಲ್ಪ ದೂರ ಹೋಗಿರಬೇಕು ಅನ್ನೋದರಲ್ಲಿ ಗೆದ್ದ, ತಾಮ್ರಧ್ವಜ ಗೆದ್ದ ಅನ್ನುವಂಥ ಈ ಒಂದು ಜಯಕಾರ ಎಲ್ಲಿಂದ ಬರಾಕತ್ತೈತಿ? ಯಾರ ಜೋಡಿ ಅವ್ನಿಗೆ ಯುದ್ಧ ಮಾಡ್ದ? ಅವ್ನಿಗೇನು ವಿಷಯ ಗೊತ್ತಿರೋದಿಲ್ಲ. ಯಾರ ಜೋಡಿ ಯುದ್ಧ ಮಾಡ್ದ? ಯಾರನ್ನ ಜಯಿಸಿದ? ವಿಜಯ ಆದ್ರೂ ಅವ್ನು ಹಂಗೆ ಮುಂದೆ ಹೋಗ್ಬೇಕಲ್ಲ ಕುದುರೆಯೊಂದಿಗೆ. ಅವನು ಯಾಕೆ ತಿರುಗಿ ಬರಾಕತ್ತಾನ? ಇವೆಲ್ಲ ವಿಚಾರವನ್ನು ಮಾಡ್ತಾನ. ಮಂತ್ರಿಗಳನ್ನು ಕೇಳ್ತಾನೆ. ಅವ ಮಂತ್ರಿ ನಕುಲಧ್ವಜ ಅಂಥೇಳಿ ಹಿರಿಯ ಮಂತ್ರಿ ಇರ್ತಾನೆ, ವೃದ್ಧ ಮಂತ್ರಿ. ಅವ ಹೇಳ್ತಾನೆ, ಈ ಎಲ್ಲ ಕಥೆಯನ್ನು ಹೇಳ್ತಾನೆ. ಅವ್ರು ಬರೋದನ್ನು ನೋಡಿ ಅವ್ರಿಗೆ ಎದುರಾಗಿ ಇವನೇ ಹೋಗಿ ಯುದ್ಧ ಘೋಷಣೆಯನ್ನು ಮಾಡಿದ ಅಂದ ಕೂಡಲೇ ರಾಜನಿಗೆ ಭಾಳ ಸಿಟ್ಟು ಬರ್ತೈತಿ. ಮಗನ ಮೇಲೆ ಭಾಳ ಬೇಸರ ಉಂಟಾಗ್ತೈತಿ. ನನ್ನ ಸಂಕಲ್ಪವನ್ನು ನೀ ಎಲ್ಲ ಕೆಡಿಸಿಬಿಟ್ಟಿಲ್ಲ ಅಂತ ಕೇಳ್ತಾನೆ. ಅಲ್ಲ, ಪಾಂಡವರು ಶೂರಾತಿಶೂರ ಅರ್ಜುನ, ಅವನೊಂದಿಗೆ ವಾಸುದೇವ ಬರಾಕತ್ತಾನ, ಕೃಷ್ಣ ಬರಾಕತ್ತಾನ. ನೀನು ಅವರನ್ನು ಗೌರವದಿಂದ ಕರ್ಕೊಂಡು ಬರೋದು ಬಿಟ್ಟು ಅವ್ರ ಜೋಡಿ ಯುದ್ಧ ಮಾಡಿ ಅವರ ಕಿರೀಟಗಳನ್ನು ನೀ ತೊಗೊಂಡು ಬಂದಿಯಲ್ಲ. ನಿನಗೆ ಒಂದು ಸ್ವಲ್ಪ ಬುದ್ಧಿ ಇಲ್ಲನು, ನಾ ಅವ್ರ ಎಂಥ ಭಕ್ತದೇನೆ ಅನ್ನೋದನ್ನು ನಿನಗೆ ಗೊತ್ತಿಲ್ಲನು ತಂದು ಹೇಳಿ ಅವನಿಗೆ ಭಾಳ ಸಿಟ್ಟು ಬರ್ತೈತಿ. ಯಾಕಂತಂದ್ರೆ ಅವನು 8ನೇ ಈ ಅಶ್ವಮೇಧ ಯಾಗಗಳನ್ನು ಏನು ಮಾಡ್ತಾ ಇರ್ತಾನಲ್ಲ, ಆ ಎಲ್ಲ ಉದ್ದೇಶದ ಜೊತೆಗೆ ಒಂದು ಒಳ್ಳೆಯ ಉದ್ದೇಶನ ಮಾಡ್ತಾ ಇರ್ತಾನೆ. ಅದರ ಜೊತೆಗೆ ಆ ಒಂದು ಕೃಷ್ಣನ ದರ್ಶನ ಆಗಬೇಕು, ಅವನ ಅನುಗ್ರಹ ಆಗಬೇಕು, ದೇವರ ಭಗವಂತನ ಅನುಗ್ರಹ ಆಗಲಿ ಅನ್ನುವಂಥದ್ದು ಅವನದೊಂದು ಪ್ರಬಲವಾದಂಥ ಇಚ್ಛೆ ಆಗಿರ್ತೈತಿ. ಅವಾಗ ಏನಾಗಿರ್ತೈತಿ ಅಂತಂದ್ರೆ ಆ ಉತ್ತರ ಕಡೆಯಿಂದ ಬರುವಂಥ ಅನೇಕ ಸಾಧು ಸಂತರು, ಋಷಿಗಳು, ನಾರದ ಮುನಿಗಳಿಂದ ಈ ಕೃಷ್ಣನ ಕಥೆಗಳನ್ನು ಅವ ಕೇಳಿ ಅವೇನಂತಂದ್ರೆ ಪರೋಕ್ಷವಾಗಿಬಿಟ್ಟಿರ್ತಾನೆ. ನಮ್ಮ ವೀರಧ್ವಜ ಕೃಷ್ಣನನ್ನು ನಾ ಯಾವಾಗ ಕಂಡೇನಿ ಅನ್ನುವಂಥ ಕನಸನ್ನು ಯಾವಾಗಲೂ ಕಾಣ್ತಾ ಇರ್ತಾನೆ. ಯಾವಾಗ ಭೇಟಿ ಆಗೈತನ ಅಂತ ಕಾತುರನಾಗಿರ್ತಾನೆ. ಅಂಥದ್ರೊಳಗೆ ಕೃಷ್ಣ ಅಶ್ವಮೇಧ ಯಾಗಕ್ಕಾಗಿ ಅರ್ಜುನ ಜೊತೆ ಬರಾಕತ್ತಾನ ಅನ್ನೋದನ್ನು ಕೇಳಿ ಅವಾಗ ಇನ್ನಷ್ಟು ಏನಂತಾರೆ ಹಂಬಲ ಹೆಚ್ಚಿಗೆ ಆಗ್ತೈತಿ. ಅಂಥದ್ರೊಳಗೆ ಈ ತಾಮ್ರಧ್ವಜ ಇದ್ದವ ಅವರೆಲ್ಲರನ್ನೂ ತನ್ನ ಅರಮನೆಗೆ ಕರ್ಕೊಂಡು ಬಂದು ಗೌರವಯುತವಾಗಿ ಕರ್ಕೊಂಡು ಬಂದು ಅವರ ಸತ್ಕಾರವನ್ನು ಮಾಡೋದ್ರ ಬದಲಿ ನನ್ನ ಮಗ ಅವ್ರ ಜೊತೆ ಯುದ್ಧವನ್ನು ಮಾಡ್ಯಾನಲ್ಲ ಅಂತಂದು ಹೇಳಿ ಅವ್ನಿಗೇನಂತಾರೆ ಭಾಳ ದುಃಖ ಆಗ್ತೈತಿ. ಎಲ್ಲರ ಎದುರಿಗಿನ ಅವ ಏನು ಮಾಡ್ತಾನಂದ್ರೆ ತನ್ನ ಮಗನನ್ನು ಜರಿದು ಬಿಡ್ತಾನೆ. ಈಚೆ ಕಡೆ ಏನಾಗ್ತೈತಿ ಅಂತಂದ್ರೆ ಈ ಸೈನಿಕರು ಅರ್ಜುನ ಸಾಕಷ್ಟು ಗಾಯಗಳಾಗಿರ್ತಾವೆ ಅವ್ರಿಗೆಲ್ಲ. ಮರುದಿನ ಯುದ್ಧ ಮಾಡುವಂಥ ಪರಿಸ್ಥಿತಿ ಒಳಗೆ ಅವ್ರು ಇರೋದಿಲ್ಲ. ಅವಾಗ ಏನಾಗ್ತೈತಿ ಅಂತಂದ್ರೆ ಈ ಜೈಮಿನಿ ಮಹರ್ಷಿಗಳು ಕೇಳ್ತಾರೆ, ಋಷಿ ಮುನಿಗಳು ಕೇಳ್ತಾರೆ, ನಾಳೆ ದಿನ ಹೆಂಗೆ? ಇವತ್ತಿನ ಪರಿಸ್ಥಿತಿ ನೋಡಿದರೆ ಯುದ್ಧ ಮಾಡುವಂಥ ಒಂದು ಉತ್ಸಾಹ ಆಗಲಿ, ಮನೋಬಲ ಯಾರ ಕಡೆನೂ ಉಳಿದಿಲ್ಲ ಅಂದ್ಕೊಳ್ಳೆ. ಆವಾಗ ಕೃಷ್ಣ ಹೇಳ್ತಾನೆ, ಇಲ್ಲ ನೀವೇನೋ ಕಾಳಜಿ ಮಾಡಬೇಡ್ರಿ ಅಂಥೇಳಿ. ಆವಾಗ ನಾನು ಅದೇನೇ ನೀವೇನೋ ಕಾಳಜಿ ಮಾಡಬೇಡ್ರಿ ಅಂತ ಹೇಳ್ತಾನೆ. ಅವಾಗ ಜೈಮಿನಿ ಋಷಿಮುನಿಗಳಿಗೆ ಅನ್ನಿಸ್ತೈತಿ ಈ ದೇವರ ಕಷ್ಟ ಅವ್ರಿಗೆ ಅರ್ಥ ಆಕೈತಿ. ಎಂಥ ಪರಿಸ್ಥಿತಿ ಅವ್ರನ್ನ ಕಾಪಾಡುವುದೆಲ್ಲ ಇವ್ರಿಗೆ ಗುರ್ತಾಗ್ತೈತಿ. ಅರ್ಜುನ್ಗೆ ಅವ್ರು ಹೇಳ್ತಾರೆ, ನೀನು ಇಷ್ಟು ನಿರುತ್ಸಾಹಿ ಆಗಬೇಡ, ನಿಮ್ಮೆಲ್ಲರನ್ನ ಕಾಪಾಡುವಂಥ ಹೊಣೆ ಅವನ ಬರ್ತಾನೆ, ಕೃಷ್ಣನೇ ಬರ್ತಾನೆ. ಪ್ರತಿಯೊಂದು ಸಮಸ್ಯೆಯ ಪರಿಹಾರ ಕೃಷ್ಣನಿಗೆ ಗುರ್ತೈತಿ. ನಿಮ್ಮೆಲ್ಲ ಸೋಲಿನ ಒಂದು ಮೆಟ್ಟಲಿನಿಂದ ಗೆಲುವಿನ ಮೆಟ್ಟಲಿಗೆ ಹೆಂಗೆ ಕರ್ಕೊಂಡು ಬರಬೇಕು ಅನ್ನೋದು ಅವ್ನಿಗೆ ಗುರ್ತೈತಿ. ನೀನು ನಿರುತ್ಸಾಹಿ ಆಗಬೇಡ ಅಂತ ಹೇಳ್ತಾನೆ. ಆವಾಗ
ಆ ಕೃಷ್ಣ ವಾಸುದೇವ್ ಹೇಳ್ತಾನ ಮರನೇ ದಿನ ಎದ್ದು ಜೈಮಿನಿ ಮಹರ್ಷಿಗಳು ಹೇಳ್ತಾರ, ನೀವೊಂದು 3-4 ಜನ ರತ್ನಪುರಿಗೆ ಹೋಗ್ರಿ. ನೀವು ರತ್ನಪುರಿಗೆ ಹೋಗಿ ಅಲ್ಲಿ ಯಾಗಶಾಲೆಯಲ್ಲಿ ನೀವು ಇರ್ರಿ, ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತಂದು ಹೇಳ್ತಾನೆ. ಕೃಷ್ಣನ ನಡೆ ಏನು, ಅವನೊಂದು ಸಂಕಲ್ಪ ಏನೈತೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಅವ್ರು ಏನು ಮಾಡ್ತಾರ ಅಂತಂದ್ರೆ, ಏನೋ ಒಂದು ಜಯದ ಒಂದು ಕಿರಣ ಅವ್ರಿಗೆ ಕಂಡು ಬರ್ತೈತಿ, ಅವನ ಮಾತಿನೊಳಗೆ ಏನೋ ಒಂದು ವಿಶ್ವಾಸ ಕಂಡು ಬರ್ತೈತಿ. ಅದಕ್ಕಾಗಿ ಮರುದಿನ ಅವ್ರು ಏನು ಮಾಡ್ತಾರಂದ್ರೆ, ಕೆಲವು ಋಷಿಮುನಿಗಳನ್ನು ಕರ್ಕೊಂಡು ರತ್ನಪುರಿಗೆ ಹೋಗಿ ಅಲ್ಲಿ ಆ ಒಂದು ಯಾಗಶಾಲೆಯೊಳಗೆ ಅವರು ಕಾಯಕತ್ತಿರ್ತಾರೆ. ಮುಂದೆ ಏನಾಯ್ತು ಅನ್ನೋದನ್ನು ನಾಳೆ ಕಥೆಯೊಳಗೆ ಹೇಳ್ತೀನಿ.